ಬಾಡೂಟಕ್ಕೆ ಬಂದವನಿಂದ ಚಿನ್ನಾಭರಣ ದರೋಡೆಯಾಗಿದೆ. ಬಾಡೂಟಕ್ಕೆ ಬಂದಾತ ಚಿನ್ನಾಭರಣವನ್ನ ದೋಚಿದ್ದಾನೆ. 17 ಕೆಜಿ ಬೆಳ್ಳಿ, 1 ಕೆಜಿ ಚಿನ್ನವನ್ನ ಖದೀಮ ದೋಚಿದ್ದಾನೆ. ಆತನ ಬಂಧನ ಕೂಡ ಆಗಿದೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವ ಘಟನೆ. ಬೆಂಗಳೂರಿನ ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿ ಕೊಟ್ಟಿಗೆಪಾಳ್ಯ ನಿವಾಸಿ ಪವನ್ ಬಂಧಿತ ಆರೋಪಿ. ಸೆಪ್ಟೆಂಬರ್ 7ರಂದು ರೇವತಿ ಮನೆಯಲ್ಲಿ ದರೋಡೆಯಾಗಿತ್ತು. ಬಾಡೂಟ ಉಂಡ ಮನೆಗೆ ಈ ಖದೀಮ ಕನ್ನವನ್ನ ಹಾಕಿರೋದು. ಉಂಡ ಮನೆಗೆ ಕನ್ನ ಹಾಕ್ತಾರೆ ಅಂತಾರಲ್ಲ, ಅದೇ ರೀತಿಯ ಪ್ರಕರಣ ಇದು ಕೂಡ. ಬಾಡೂಟಕ್ಕೆ ಬಂದಾಗಲೇ ಖತರ್ನಾಕ್ ಸ್ಕೆಚ್ ಅನ್ನ ಹಾಕಿದ್ದ. ಮನೆಯವರು ಊರಿಗೆ ಹೋದಾಗ ಈತ ಬಂದು ಮನೆಯಲ್ಲಿದ್ದಂತಹ ಬೆಳ್ಳಿ ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ದ. 17 ಕೆಜಿ ಬೆಳ್ಳಿ, 1 ಕೆಜಿ ಚಿನ್ನವನ್ನ ಈ ಖದೀಮ ದೋಚಿದ್ದ. ಇದೀಗ ಆತನ ಬಂಧನ ಕೂಡ ಆಗಿದೆ. ಊಟಕ್ಕೆ ಅಂತ ಮನೆಗೆ ಬಂದಿದ್ದ, ಭರ್ಜರಿಯಾಗಿ ಬಾಡೂಟ ತಿಂದಿದ್ದ. ಮನೆಯವರು ಊರಿಗೆ ಹೋಗಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಮತ್ತೆ ಮನೆಗೆ ನುಗ್ಗಿ ಕನ್ನ ಹಾಕಿದ್ದಾನೆ. ಚಿನ್ನ ಬೆಳ್ಳಿಯ ಆಭರಣಗಳನ್ನ ದೋಚಿ ಎಸ್ಕೇಪ್ ಆಗಿದ್ದ. ಆಗಸ್ಟ್ನಲ್ಲಿ ರೇವತಿ ಮನೆಯಲ್ಲಿ ಪೂಜೆಯನ್ನ ಮಾಡಿಸಲಾಗಿತ್ತು. ಈ ವೇಳೆ ಸಂಬಂಧಿಕರಿಗೆ ಮತ್ತು ಏರಿಯಾದವರಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡಿದ್ರು. ಅದೇ ದಿನ ಮನೆಗೆ ಬಂದು ಪವನ್ ಕೂಡ ಊಟ ಮಾಡ್ಕೊಂಡು ಹೋಗಿದ್ದ. ಪವನ್ ಕಣ್ಣು ಕುಕ್ಕಿಸಿತ್ತು ಪೂಜೆಗೆ ಇಟ್ಟಿದ್ದಂತಹ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು. ಸೆಪ್ಟೆಂಬರ್ 7ರಂದು ಮೈಸೂರಿಗೆ ರೇವತಿಯವರ ಕುಟುಂಬ ಹೋಗುತ್ತೆ. ಊರಿಗೆ ಹೋಗ್ತಿದ್ದಂತೆ ಇತ್ತ ಕಡೆ ಪವನ್ ದರೋಡೆಗೆ ಸ್ಕೆಚ್ ಅನ್ನ ಹಾಕಿ ಅಖಾಡಕ್ಕಿಳಿದಿದ್ದ. ಟೆರೆಸ್ನಿಂದ ಮನೆಗೆ ಎಂಟ್ರಿ ಕೊಟ್ಟಿದ್ದ ಪವನ್ ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ದೋಚಿದ್ದ. ಗ್ಯಾಸ್ ಕಟರ್ನಿಂದ ಕಿಟಕಿಯನ್ನ ಕಟ್ ಮಾಡಿ 17 ಕೆಜಿ ಬೆಳ್ಳಿ ಚಿನ್ನವನ್ನ ದೋಚಿ ಎಸ್ಕೇಪ್ ಆಗಿದ್ದ. 1 ಕೆಜಿ ಚಿನ್ನ, ಆ ಪೈಕಿ 400 ಗ್ರಾಂ ಚಿನ್ನವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 17 ಕೆಜಿ ಬೆಳ್ಳಿಯನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನೂ 600 ಗ್ರಾಂ ಚಿನ್ನದ ಬೆನ್ನು ಬಿದ್ದಿದ್ದಾರೆ ಪೊಲೀಸರು. ಪವನ್ ಬಳಿಯ 12 ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ.